ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಣಗಳ ನಡುವೆ ಪೈಪೋಟಿ, ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಮುಂದಾದ ಅಹಿಂದ ಸಚಿವರು. ಅಧ್ಯಕ್ಷ ಸ್ಥಾನಕ್ಕಾಗಿ ಸಚಿವ ಸ್ಥಾನವನ್ನು ತ್ಯಜಿಸಲು ಸಜ್ಜು. ಮಗನ ಜೊತೆಗೆ ರಾಜ್ಯ ಪ್ರವಾಸಕ್ಕೆ ಸಜ್ಜಾದ ಯಡಿಯೂರಪ್ಪ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಪುನರಾಯ್ಕೆ ನಂತರ ಸ್ಟೇಟ್ ಟೂರ್. 2028ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ದೃಷ್ಟಿಯನ್ನಿಟ್ಟುಕೊಂಡು ಸಂಘಟನೆಗೆ ಪ್ಲಾನ್. ಜೆಡಿಎಸ್ನೊಳಗೆ ಅಸಮಾಧಾನ, ಸಮನ್ವಯ ಕೊರತೆ, ಸಮಸ್ಯೆ ಬಗೆಹರಿಸಲು ದೇವೇಗೌಡರ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ. ಮುಂಬರುವ ಚುನಾವಣೆಗಳ ಕುರಿತು ನಡೆಯಲಿದೆ ಚರ್ಚೆ. ಐಶ್ವರ್ಯ ಗೌಡ ಕೇಸ್ನ ತನಿಖಾಧಿಕಾರಿಯ ವರ್ಗಾವಣೆ. ಮಾಜಿ ಸಚಿವ ಬಳಸುತ್ತಿದ್ದ ಕಾರ್ ಸೀಸ್ ಮಾಡಿದ್ದು ಎಸಿಪಿ ಭರತ್ ರೆಡ್ಡಿಗೆ ಮುಳುವಾಯಿತ. ಸ್ಥಳವನ್ನು ತೋರಿಸದೆ ಟ್ರಾನ್ಸ್ಫರ್ ಮಾಡಿದ ಇಲಾಖೆ. ಬೆಳಗಾವಿಯಲ್ಲಿ ಪತಿಯ ಕಾರು, ಮಕ್ಕಳ ಜೊತೆ ಪತ್ನಿ ಎಸ್ಕೇಪ್. ಪ್ರಿಯಕರನ ಜೊತೆ ಪರಾರಿಯಾಗಿದ್ದಾಕೆ ಗೋವಾದಲ್ಲಿ ಪತ್ತೆ. ಕೈ ಮೇಲೆ ತನ್ನ ಪ್ರಿಯಕರನ ಟ್ಯಾಟೋ ಹಾಕಿಸಿಕೊಂಡ ಮಹಿಳೆ. ಯುವತಿಗೆ ನಂಬಿಸಿ ಮೋಸ ಮಾಡಿ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ. ಜಿಮ್ ಸೋಮನಿಗಾಗಿ ಪೊಲೀಸರ ಹುಡುಕಾಟ. ಸಿಡಿಆರ್ ಹಾಗೂ ಟವರ್ ಡಂಪ್ ತೆಗೆದು ಪರಿಶೀಲನೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ 10 ಲಕ್ಷ ರೂಪಾಯಿಗೆ ಬೇಡಿಕೆ. ಹಣ ಕೊಡದಿದ್ದರೆ ಸುಳ್ಳು ಕೇಸ್ ಹಾಕಿ ಲಾಕ್ ಮಾಡೋ ಬೆದರಿಕೆ. ಭಗತ್ ಸಿಂಗ್ ಅನ್ನೋ ಎಕ್ಸ್ ಖಾತೆಯಲ್ಲಿ ಆರೋಪಿಸಿ ಪೋಸ್ಟ್. ನಕ್ಸಲ್ ಮುಕ್ತ ಕರ್ನಾಟಕ ಅನ್ನೋ ಘೋಷಣೆಯಷ್ಟೇ ಬಾಕಿ. 6 ನಕ್ಸಲರ ಶರಣಾಗತಿ ಬೆನ್ನಲ್ಲೇ ಹೊಸ ಚರ್ಚೆ. ರಾಜ್ಯದಲ್ಲಿರುವ ANF ಕತೆ ಅಂತ್ಯವಾಗುತ್ತಾ? ಮಂಡ್ಯದಲ್ಲಿ ಬಿಟ್ಟು ಬಿಡದೆ ಕಾಡ್ತಿದೆ ವಕ್ಫ್ ಗುಮ್ಮ. ರೈತರ ಜಮೀನು ಮಾತ್ರವಲ್ಲ, ಪುರಾತತ್ವ ಇಲಾಖೆ ಆಸ್ತಿ ಮೇಲೂ ಕಣ್ಣು. ಜನವರಿ 20ರಂದು ಶ್ರೀರಂಗಪಟ್ಟಣ ಸ್ವಯಂ ಪ್ರೇರಿತ ಬಂದ್ಗೆ ಕರೆ. ಸಿಗರೇಟ್ ಪ್ಯಾಕೆಟ್ಗಳಲ್ಲಿ ನಿಷೇಧಿತ ಮಾತ್ರೆ ತುಂಬಿ ಮಾರಾಟ. ಮೆಡಿಕಲ್ ಔಷಧಿಗಳನ್ನೇ ನಶೆಗಾಗಿ ಬಳಸುವ ಬೃಹತ್ ಜಾಲ ಪತ್ತೆ. ಬಿಹಾರದಿಂದ ಕೊರಿಯರ್ ಮೂಲಕ ಡ್ರಗ್ಸ್ ತರಿಸಿಕೊಂಡು ಅಕ್ರಮವಾಗಿ ಕಲಬುರಗಿಯಲ್ಲಿ ದಂಧೆ. ಆನ್ಲೈನ್ ಗೇಮಿಂಗ್ಗೆ ದಾಸರಾಗಿ ಡಿಪ್ರೆಷನ್. ಸಾಲ ಶೂಲ ಮಾಡಿಕೊಂಡು ಸಾವಿನ ಶೂಲಕ್ಕೆ ಶರಣಾಗ್ತಿರುವ ಯುವ ಜನರು. ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆಗೆ ಶರಣಾದ ಆಟೋ ಡ್ರೈವರ್. ದಿನೇ ದಿನೇ ಹೆಚ್ಚಾಗುತ್ತಿರುವ ಸಾವಿನ ಸಂಖ್ಯೆ. ದುಬಾರಿ ತೆಂಗಿನಕಾಯಿ ಬಲು ದುಬಾರಿ. 60 ರೂಪಾಯಿಯ ಗಡಿ ದಾಟಿದ ಒಂದು ತೆಂಗಿನಕಾಯಿಯ ಬೆಲೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಏರಿಕೆ. 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿಸಿದ ಸಿಸಿ ರೋಡ್ ಸಂಪೂರ್ಣ ಕಳಪೆ. ರೆಡಿಯಾದ 15 ದಿನಗಳಷ್ಟೇ ಎಲ್ಲಂದರಲ್ಲಿ ಬಿರುಕು ಬಿಟ್ಟು ವೈಟ್ ಟಾಪಿಂಗ್ ರಸ್ತೆ. ಡಾಂಬರ್ ರಸ್ತೆ ಮೇಲೆ ವೈಜ್ಞಾನಿಕವಾಗಿ ಕಾಮಗಾರಿ ಅಂತ ದಾವಣಗೆರೆ ಜನರ ಆರೋಪ. ಗಂಗಾವತಿಯಲ್ಲಿ ಅದ್ದೂರಿಯಾಗಿ ಜರುಗಿದ ರಥೋತ್ಸವ. ಭಾವೈಕ್ಯತೆಗೆ ಸಾಕ್ಷಿಯಾದ ಚನ್ನಬಸಪ್ಪ ತಾತನ ಜಾತ್ರೆ. ಆ ರಥಕ್ಕೆ ಹೂಮಾಲೆ ಅರ್ಪಿಸಿದ ಮುಸ್ಲಿಂ ಬಾಂಧವರು. 2025ರ ಮಹಾಕುಂಭಮೇಳಕ್ಕೆ ಕ್ಷಣಗಣನೆ. ನಾಳೆಯಿಂದ ಫೆಬ್ರವರಿ 26ರವರೆಗೆ ನಡೆಯಲಿದೆ ಧಾರ್ಮಿಕ ಸಭೆ. ಪ್ರಯಾಗ್ರಾಜ್ನತ್ತ ಲಕ್ಷಾಂತರ ಮಂದಿ ಆಗಮನ. ಕುಂಭಮೇಳದಲ್ಲಿ ಪುಣ್ಯ ಸ್ನಾನಕ್ಕಾಗಿ 3 ಕೋಟಿಗೂ ಹೆಚ್ಚು ಜನ ಬರುವ ನಿರೀಕ್ಷೆ. ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡ ಯುಪಿ ಸರ್ಕಾರ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಭದ್ರತೆ ಹೆಚ್ಚಳ. ನನ್ನ ಹೆಂಡತಿ ಸುಂದರಿ, ಆಕೆಯನ್ನ ದಿಟ್ಟಿಸಲು ಸಂಡೇ ರಜೆ ಬೇಕು. 90 ಗಂಟೆ ಕೆಲಸದ ಹೇಳಿಕೆಗೆ ಆನಂದ್ ಮಹೀಂದ್ರ ಟಾಂಗ್. ಉದ್ಯೋಗಿಗಳ ಕೆಲಸದ ಅವಧಿಗಿಂತ ಗುಣಮಟ್ಟ ಅಗತ್ಯ ಅಂತ ಕೌಂಟರ್. ಈ ಸಲ ಕಪ್ ನಮ್ದೇ ಆಗಬೇಕು. ಆರ್ಸಿಬಿ ಗೆಲುವಿಗಾಗಿ ಅಯ್ಯಪ್ಪ ಮಾಲಾಧಾರಿಯಿಂದ ವಿಶೇಷ ಪ್ರಾರ್ಥನೆ. ಮುರುಡೇಶ್ವರ ದೇವಸ್ಥಾನ
ಚಿಕ್ಕಬಳ್ಳಾಪುರದ ಆದಿಯೋಗಿ ಮುಂದೆ ಪ್ರಾರ್ಥನೆ. ಡಾಲಿ ಧನ್ಯತಾ ಮದುವೆ ಸಕಲ ಸಿದ್ಧತೆ, ಇಂಡಸ್ಟ್ರಿಯ ಆಪ್ತರು ಗಣ್ಯರಿಗೆ ಆಮಂತ್ರಣ ನೀಡೋದ್ರಲ್ಲಿ ಧನಂಜಯ್ ಬ್ಯುಸಿ. ರವಿಚಂದ್ರನ್, ರಮ್ಯಾ, ನಿಖಿಲ್, ಜಗ್ಗೇಶ್ಗೆ ಆಹ್ವಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.